ಕೆಲಸ ಮಾಡಿದ್ರೆ 2028ಕ್ಕೆ ನೀವು ಮಾಜಿ ಹಾಕ್ರಿ, ಜನ ಭಾಳ ಎಚ್ಚರಗೊಂಡಾರು, ನೀವು ಎಚ್ಚರಾಗಿರಬೇಕು ಅಂತೇಳಿ ವಾರ್ನಿಂಗ್ ಮಾಡೀನಿ ನಿನ್ನೆ. ಅಲ್ಲ, ಈಗ ಇನ್ನೂ ಒಂದು ಮಾತು ಕೇಳ್ತೇನೆ ರೀ. ನಾನು ಭಾಳಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡತ್ತಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚರ್ಮ ರಕ್ಷಣೆಗಂತ ಬಂದ ಕೂಡಲೇ ಅವ್ರು ಅದನ್ನು ಚೇಂಜ್ ಮಾಡಿಬಿಟ್ಟಿರ್ತಾರೆ. ರಾತ್ರಿ ಚೇಂಜ್ ಆಗಿರುತ್ತೆ. ಈಗ ಮುಂಬರುವ ಚುನಾವಣೆಗೆ ನಿಮಗೆ ಓಟ್ ಹಾಕೋ ಪವರ್ನ ಕಸ್ಕೊಂಡು ಕೂತ್ರಿ ಅಂದ್ರೆ ಏನು ಮಾಡೋದಿರಿ? ಜನ ದಂಗೆ ಹೇಳ್ತೈತಿ. ಓಟ್ ಹಾಕೋ ಪವರ್ ಕಸ್ಕೊಳಕ್ ಬಂದ್ರ ಸರ್, ಜನ ದಂಗೆ ಹೇಳ್ತಾರ. ಇವತ್ತು ದೇಶದ ಪ್ರಧಾನಮಂತ್ರಿ ಅಂದ್ರೆ ನಾವು ಓಟ್ ಹಾಕಿ ಆರಿಸಿ ಕಳಿಸಿದಾಗ, ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವು ಓಟ್ ಹಾಕಿ ಆರಿಸಿ ಕಳಿಸಿದಾಗ ಅವನ ಮ್ಯಾಲೆ ಪ್ರೀತಿ ಇಟ್ಟು ಗೌರವಿಸಿ ನೀನು ನಮ್ಮ ದೇಶ ಹಿಂಗೆ ನಡೆಸ್ಬೇಕಪ್ಪ ಅಂತೇಳಿ ನಾವು ಆರಿಸಿ ಕಳಿಸಿದಾಗ ಒಬ್ಬ ಪ್ರಧಾನಮಂತ್ರಿ ಆಗ್ಯಾನಲ್ಲ. ನಾವು ಓಟ್ ಹಾಕಿದವ್ರು ನಾವು ಕಸ್ಕೊಳ್ಳೋದು ಏನು ದೊಡ್ಡದೈತಿ? ಇಲ್ಲೇ ನೀವು ಶ್ರೀಲಂಕಾದಾಗ ನೋಡ್ರಲ್ಲ ದಂಗೆ ಇತ್ತು, ನೇಪಾಳದಾಗ ಇದ್ರಾಗ ದಂಗೆ ಆಯ್ತು. ಆ ಥರ ನಾವು ಎಲ್ಲ ಜನ ಕಾಲೇಜ್ ಹುಡುಗರು ದಂಗೆ ಹೇಳ್ತಾರು. ದಂಗೆ ಯಾಕೆ ಹೇಳ್ತಾರೆ ಅಂದ್ರೆ ಉದ್ಯೋಗ ಸೃಷ್ಟಿ ಎಲ್ಲೈತಿ? ಉದ್ಯೋಗ ಇಲ್ಲ. ಉದ್ಯೋಗ ಯಾರು ಪಾಸ್ಬುಕ್ ಇರಾಕ್ ಬಂದಾವ? 15 ಲಕ್ಷ ರೂಪಾಯಿ ಬಂದವು ಯಾರಿಗೂ ಬಂದಿಲ್ಲ. ನೀವು ನಿಮ್ದು ಆಟ ಬಂದ್ ಆಕೈತಿ, ನಿಮ್ಮ ಮನೆಗೆ ಹೋಗ್ಕರತ್ ಹೇಳ್ತಾರ್ರಿ. ನೀವು ಮನೆಗೆ ಕಳಿಸ್ತಾರೆ ತಾನ ಜನ. ನೀವು ಸರಿದಾರಿಯಾಗಿದ್ರಿ ಅಂದ್ರೆ ನಿಮ್ಮನ್ನು ಸರಿದಾರಿಯಾಗಿ ನೋಡ್ತಾರೋ. ಈಗ ಇಲ್ಲಿ ಈ ಒಂದು ಮನಿ ಕಳಿಸುವ ಕಾರ್ಯಕ್ರಮದೊಳಗೆ, ಪ್ರೋಗ್ರಾಮ್ದೊಳಗೆ ರೈತ ಸಂಘಟನೆ ಎಲ್ಲಿ ನಿಲ್ತೈತಿ? ರೈತ ಸಂಘ ಮುಂದಾಳತ್ವಕ್ಕೆ ತಗೋತೈತಿ, ದಲಿತರಿಗೆ ಹೇಳ್ತೈತಿ, ದುಡಿಯುವಂಥ ಕೂಲಿ ಕಾರ್ಮಿಕರಿಗೆ ಹೇಳ್ತೈತಿ, ನೌಕರಿ ಅವ್ರಿಗೆ ಹೇಳ್ತೈತಿ. ಇದು ಪ್ರಜಾಪ್ರಭುತ್ವ ಐತಿ. ಎಲ್ಲ ಖಾಸಗೀಕರಣ ಮಾಡಿದ್ರಂದ್ರೆ ನಮ್ಮ ದೇಶ ಏನು ಪಿರಂಗಿ ಮೋದಿ ಅವ್ರು ಇದ್ರಲ್ಲ ಅದಕ್ಕಿಂತ ಅದು ಸಾಕೈತಿ. ಅವರು ಗುಲಾಮರಾಗಿ ಬದುಕಬೇಕಾಕೈತಿ. ಟಾಟಾ ಬಿರ್ಲಾ ಅಂತವ್ರಿಗೆ ಏನಾರ ಖಾಸಗೀಕರಣ ವಿದ್ಯುತ್ ಮಾಡಿದ್ರಂದ್ರೆ ನಾವು ದಿವಾಳಿ ಆಗ್ತೀವಿ. ದಯವಿಟ್ಟು 1000 ಎಕರೆ ಇದ್ದಾವ ಇರ್ಬೋದು, 1 ಎಕರೆ ಇದ್ದಾವ ಇರ್ಬೋದು, ಅರ್ಧ ಎಕರೆ ಇದ್ದಾವ ಇರ್ಬೋದು, ದುಡಿಯುವಂಥ ನನ್ನ ಅಕ್ಕಂಗಿರು ಇರ್ಬೋದು, ನನ್ನ ತಾಯಂದಿರು ಇರ್ಬೋದು. ಯಾಕಂದರೆ ರೈತರ ಕಡೆ ಹಣ್ಣು ಇತ್ತು, ರೈತರ ಚಲುವಾಗಿತ್ತಂದ್ರೆ ಈ ದೇಶ ಚಲೋ ಇರ್ತೈತಿ. ಇಲ್ಲ ಅಂದರೆ ಈ ದೇಶ ದಿವಾಳಿ ಹರ್ಕಾಕೈತಿ. ಈ ದೇಶ ನಡೆಸುವಂಥವ್ರಿಗೆ ಮುಂದಿನ ದಿನಮಾನದೊಳಗೆ ನೀವು ಇದೇ ಹೇಳಿದಿನಿಲ್ಲ, ನಾನು ಮಾಜಿ ಹಾಕಂಡು ಅಂತೇಳಿ ಹಂಗೆ ಮಾಜಿ ಮಾಡ್ತಾರಂತ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಇವತ್ತು ಎಲ್ಲ ದುಡಿ ವರ್ಗಗಳಿಗೆ, ಯಾರು ದುಡಿಯುವಂಥ ವರ್ಗಗಳಿಗಿರ್ಬೋದು, ನೌಕರಿ ಅವ್ರು ಇರ್ಬೋದು, ಒಂದಾಗಬೇಕಂತ ಕಾಲ ಬಂದೈತಿ. ಇನ್ನೊಂದು ಹೆಂಗೈತ್ರಿ ಸರ್, ಈಗ ದೇಶದೊಳಗೆ 70-75% ರೈತರು ಅದಾರ. ಹೌದಾ? 35-40% ಓಟ್ ತೊಗೊಂಡವ್ರ ಆಡಳಿತಕ್ಕೆ ಹೊರಾಗತ್ತಾರ. 70-75% ವೋಟ್ ಬ್ಯಾಂಕ್ ಇರುವಂತಹ ರೈತ ಒಗ್ಗೂಡ್ದ ಒಂದಾದ ಅಂತಂದ್ರೆ ಸರ್ಕಾರ ಒನ್ ಸೈಡ್ ಆಕತಿ. ನೀವು ಯಾಕೆ ಕೊಡಂಗಿಲ್ಲ ಸರ್? ಒಬ್ಬೊಬ್ರು ಒಂದೊಂದು ಸಂಘಟನೆ ಮಾಡ್ಕೊಂಡು ದೂರ ಆಗತ್ತೆ. ಸರ್ ದಯವಿಟ್ಟು ಈಗ ಯಾರು ಹೊಲ ಇಲ್ದವ್ರದಾರು? ಎಲ್ಲ ರೈತನ ಮಕ್ಕಳು ಅಂತ ಹೇಳ್ತಾರೆ. ಹೌದು, ಸಿದ್ದರಾಮಯ್ಯನು ನಾನು ಹಸಟ್ಟಿ ಹೊಲಕ್ಕೆ ನಾನು ರೈತನ ಮಗ, ನಾನು ರೈತನ ತಾಳಿ, ಯಡಿಯೂರಪ್ಪನು ರೈತನ ಮಗನ ಅಂತ ಹೇಳ್ತಾನೆ. ನಮ್ಮ ದೇಶದ ಪ್ರಧಾನಮಂತ್ರಿ ನಾನು ಚಾ ಮಾರವ ಅಂತ ಹೇಳ್ತಾನೆ. ಯಾರು ಸ್ಥಳೀಯ ಮಟ್ಟದಾಗ ಬಂದಿಲ್ಲ. ಅದಕ್ಕೆ ಎಲ್ಲರೂ ನಮ್ಮವ್ರಂತಲೇ ಗೌರವಿಸಿದ್ದೀವಿ. ಅದನ್ನು ಜನ ವಿರೋಧಿ ಕೆಲಸ ಮಾಡಕತ್ರ ನೀವು ಮನೆಗೆ ನಡ್ರಿ, ನಮ್ಮ ಅಧಿಕಾರ ನಾವು ಮಾಡ್ಬೇಕು ಅನ್ನೋದು ನಮ್ಮ ಜನಕ್ಕೆ ಗೊತ್ತಿಲ್ಲ ಅಂದ್ರಿ ಸರ್, ಗೊತ್ತಾಗೇ ಆಗ್ತೈತಿ. ಮುಂದಿನ ದಿನಮಾನೊಳಗೆ ತಿಳ್ಕೊತಾರೆ. ಅಲ್ಲ, ಇದನ್ನು ನಾ ಏನು ಕೇಳಕತ್ತೇನಪ್ಪ ಅಂತಂದ್ರೆ, ನೀವು ವಿಂಗಡಿಸಿ ಹೋಗ್ಬಿಟ್ಟಿರಿ, ಒಡೆದು ಹೋಗ್ಬಿಟ್ಟಿರಿ. ಎದಕ್ಕಪ್ಪ ಅಂತಂದ್ರೆ ಎಲೆಕ್ಷನ್ ಬತ್ತಪ್ಪ ಅಂತಂದ್ರೆ ಇಲ್ಲಿ ಜಾತಿ ನೆನಪಾಗ್ತೈತಿ. ಹೌದು, ಇಲ್ಲಿ ಮತ ನೆನಪಾಗ್ತೈತಿ, ಸರಿ, ಇಲ್ಲಿ ಪಂಕ್ತಿಗಳು ನೆನಪಾಗ್ತಾವ, ಇಲ್ಲಿ ಪಂಗಡಗಳು ನೆನಪಾಗ್ತಾವ, ಇಲ್ಲಿ ಧರ್ಮ ನೆನಪಾಗ್ತೈತಿ. ಸರಿ, ಇದನ್ನೆಲ್ಲ ಹೊರತುಪಡಿಸಿ ಇದನ್ನೆಲ್ಲ ತೆಗೆದು ಹೋಗೋದ